ಕಠಿಣ ಪದಗಳು, ಕನ್ನಡ ಕಠಿಣ ಪದಗಳು. ಹಿಂದಿನ ವಿಡಿಯೋದಲ್ಲಿ 3 ಅಕ್ಷರದ ಕಠಿಣ ಪದಗಳನ್ನು ಬರೆದಿದ್ದೆ. ಸ್ವಲ್ಪ ಹೆಚ್ಚು ಕಠಿಣ ಪದಗಳು ಅಂದರೆ 3 ಅಕ್ಷರದ ಪದಗಳಲ್ಲಿ 2 ಅಕ್ಷರಗಳಿಗೆ ಒತ್ತಕ್ಷರ ಇವೆ. ಹಾಗೆ 3 ಅಕ್ಷರದ ಪದಗಳಲ್ಲಿ 3 ಅಕ್ಷರಗಳಿಗೂ ಒತ್ತಕ್ಷರ ಇರುವಂಥ ಪದಗಳನ್ನು ಬರೆದಿದ್ವಿ ಹಿಂದಿನ ವಿಡಿಯೋದಲ್ಲಿ. ಇವತ್ತು ಮತ್ತಷ್ಟು ಪದಗಳನ್ನು ಬರೆಯೋಣ. ಹಿಂದಿನ ವಿಡಿಯೋದಲ್ಲಿ 10 ಪದಗಳನ್ನು ಬರೆದಿದ್ವಿ. ಇವತ್ತು 11ನೇ ಪದ ನೋಡಿ, ಉದ್ವಿಗ್ನ. ದಿಗೆ ವಾವತ್ತು, ಗಾಗೆ ನಾವತ್ತು, ಉದ್ವಿಗ್ನ. ಪಾಶ್ಚಾತ್ಯ, ಆ ಉಚ್ಚಾರ ಬರ್ತಾ ಇರೋದ್ರಿಂದ ಶಾ ಬರೆದ ನಂತರ ಚ, ಪಾಶ್ಚಾತ್ಯ. ಅಸ್ಪಷ್ಟ, ಇದನ್ನು ಮಕ್ಕಳು ಡಿಕ್ಟೇಷನ್ ರೀತಿ ಬರಿಬೋದು ಅಂತ ಹೇಳಿದ್ದೇನೆ. ನಂತರ ಅಸ್ವಸ್ಥ, ಹೇಗೆ ಬರಿತೀರಾ? ಸ, ಇದು ಸ ಆಯಿತು, ಇದಕ್ಕೆ ವಾವತ್ತು. ಅಸ್ವಸ್ಥ, ಸ, ಇದಕ್ಕೆ ಥಾವತ್ತು. ಅಸ್ವಸ್ಥ. ನಿಶ್ಯಕ್ತಿ, ನಿ, ಶಾಗೆ ಯಾವತ್ತು. ಇಲ್ಲಿ ಈ ಉಚ್ಚಾರ ಬರ್ತದ್ರಿಂದ ಗುಡಿಸು, ಕಾ ಗುಡಿಸು ಕಿ, ನಿಶ್ಯಕಿ ಆಯಿತು. ಇದನ್ನು ಕ್ತಿ ಮಾಡಬೇಕಾದ್ರೆ ತಾವತ್ತು. ನಿಶ್ಯಕ್ತಿ. ಉತ್ಪನ್ನ, ಹೇಗೆ ಬರೆಯೋದು? ಓ, ತ, ಮೊದಲು ತ ಉಚ್ಚಾರ ಬರ್ತಿದೆ, ಅದರಿಂದ ಅದನ್ನು ಪೂರ್ಣವಾಗಿ ಬರೆಯೋದು. ನಂತರ ಪಾವತ್ತು. ಉತ್ಪನ್ನ, ನಾಗೆ ನಾವತ್ತು, ಉತ್ಪನ್ನ. ನಂತರ ಉದ್ರಿಕ್ತ, ಹೇಗೆ? ಓ, ದ್ರಿ ಅಂತ ಇರೋದ್ರಿಂದ ಗುಡಿಸು, ದ ಗುಡಿಸು ದಿ, ಇದಕ್ಕೆ ರಾವತ್ತು. ಒಟ್ಟಿಗೆ ಉಚ್ಚಾರ ಮಾಡ್ತಾ ಇರೋದ್ರಿಂದ ರಾವತ್ತು. ಉದ್ರಿಕ್ತ, ಕಾಗೆ ತಾವತ್ತು, ಉದ್ರಿಕ್ತ. ನಕ್ಷತ್ರ, ನಕ್ಷತ್ರ, ನ, ಕ, ನಕ ಆಯಿತು, ಇದಕ್ಕೆ ಶವತ್ತು. ನಕ್ಷತ್ರ, ತ, ಅದಕ್ಕೆ ರಾವತ್ತು. ನಕ್ಷತ್ರ. ಅಷ್ಟೆಲ್ಲ, ಅಷ್ಟೆಲ್ಲ ಹೇಗೆ ಬರೆಯೋದು? ಇಲ್ಲಿ ಅಷ್ಟೇ, ಸ್ಟೇ, ಅದರಿಂದ ನೀವು ಏನು ಬರಬೇಕು? ಶ, ಏತ್ವಾ ಶೇ, ಅಶೇ, ಅದಕ್ಕೆ ಟಾವತ್ತು. ಅಷ್ಟೇ ಆಯಿತು. ಈಗ ಅಷ್ಟೆಲ್ಲ 3 ಅಕ್ಷರದ ಪದ ಬರ್ತಾ ಇದ್ದೀವಿ. ಲಾಗೆ ಲಾವತ್ತು. ಅಷ್ಟೆಲ್ಲ. ನಂತರ ಪ್ರಶಸ್ತಿ, ಪ, ಗೆರಾವತ್ತು. ಪ್ರ, ಶ, ಸ್ತಿ, ಅದರಿಂದ ಸಾ ಗುಡಿಸು ಸಿ. ಪ್ರಶಸ್ತಿ, ಈ ಉಚ್ಚಾರ ಬರ್ತದೆ, ಸ್ವರ ಉಚ್ಚಾರ ಕೊನೆಯಲ್ಲಿ, ಅದರಿಂದ ಸಿ ಬರಬೇಕು. ನಂತರ ತಾವತ್ತು. ಯಾಕೆಂತಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳು ಇಲ್ಲಿ ಏತ್ವ ಬರೆಯೋದು ಅಥವಾ ಇಲ್ಲಿ ಕೊಂಬು ಬರೆಯೋದು ಹಾಗೆಲ್ಲ ಮಾಡ್ತಾರೆ. ಆದರೆ ಈ ಉಚ್ಚಾರ ಬರೆಯೋದ್ರಿಂದ ಬಂದಿರೋದ್ರಿಂದ ಗುಡಿಸು. ಹಿಂದಿನ ವಿಡಿಯೋದಲ್ಲಿ ಈ 10 ಪದಗಳನ್ನು ಬರೆದಿದ್ವಿ. ಇವತ್ತು ಈ 10 ಪದಗಳನ್ನು ಬರೆದಿದ್ದೀವಿ. ಅಲ್ಲಿಗೆ 20 ಪದಗಳಾಯಿತು. ಅತಿ ಕಠಿಣ ಪದಗಳು. ಮಕ್ಕಳೇ, ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ, ಇಷ್ಟು ಪ್ಲೇಲಿಸ್ಟ್ಗಳಿವೆ. ಅದರಲ್ಲಿ ನಿಮಗೆ ಇಲ್ಲಿ ವೀಡಿಯೋಸ್ ಅಂತ ಇರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ಇಲ್ಲಿ ಎಲ್ಲ ವೀಡಿಯೋಗಳು ಸಿಗುತ್ತೆ. ಸುಮಾರು 800ಕ್ಕಿಂತ ಅಧಿಕ ವೀಡಿಯೋಗಳಿವೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಎಲ್ಲ ವೀಡಿಯೋಗಳು ಸಿಗ್ತಾ ಇಲ್ಲ ಅಂತ ಇದ್ದರೆ ಆದ್ದರಿಂದ ಹೇಳ್ತಾ ಇದ್ದೀನಿ. ಇಲ್ಲಿ ಟೈಟಲ್ ಆದಮೇಲೆ ಮೋರ್ ಅಂತ ಇರುತ್ತೆ. ಅದಾದ ನಂತರ ಡಿಸ್ಕ್ರಿಪ್ಷನ್ಗೆ ಬಂದಾಗ ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ವೀಡಿಯೋಸ್ ಇರುತ್ತೆ. ನಿಮಗೆ ಕನ್ನಡದ ಬಗ್ಗೆ ಬೇಕಾಗಿದ್ದರೆ ಕನ್ನಡ ರೀಡಿಂಗ್ ಆ್ಯಂಡ್ ರೈಟಿಂಗ್ ಇದರಲ್ಲಿ ಕ್ಲಾಸಸ್ ಅದರಲ್ಲಿ ಇದೆ. ಇವತ್ತಿಗೆ ಎಷ್ಟು ಸಾಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.